ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಅಧಿವೇಶನದ ನೆಪವೊಡ್ಡಿ ಅಮಿತ್ ಶಾರಿಂದ ದೂರ ಉಳಿಯೋದಕ್ಕೆ ಬಿಎಸ್ವೈ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅಧಿವೇಶನ ಇದೆ, ಸಾಧ್ಯವಾದ್ರೆ ಮಾತ್ರ ಬರ್ತೀನಿ, ಇಲ್ಲದಿದ್ರೆ ಆಗೋದಿಲ್ಲ. ಅಮಿತ್ ಶಾ ಭೇಟಿ ವೇಳೆ ಕಷ್ಟ ಎಂಬ ಸಂದೇಶವನ್ನ ರವಾನಿಸಿರುವ ಯಡಿಯೂರಪ್ಪ, ಇವತ್ತು ಮಧ್ಯಾಹ್ನ ರಾಜ್ಯಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ, ಈ ಕಾರಣಕ್ಕೋಸ್ಕರ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಒಂದು ವೇಳೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಮಿತ್ ಶಾ ಅವರು ಕೇಳಿದ್ರೆ ಅದಕ್ಕೆ ಸರಿಯಾಗಿ ಉತ್ತರವನ್ನ ಮಾಡಬೇಕಾಗುತ್ತೆ, ನೇರವಾಗಿ ಉತ್ತರವನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಎದುರಿಸುವಂತಹ ನಿಟ್ಟಿನಲ್ಲಿ ಬೇಡ, ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ರೀಸನ್ ಅನ್ನ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್. ಇವತ್ತು ಹಾಗಾದ್ರೆ ಅಮಿತ್ ಶಾ ಅವರನ್ನ ಭೇಟಿ ಆಗೋದಿಲ್ಲ ಯಡಿಯೂರಪ್ಪನವರು? ಯಶೋಧ, ಈಗ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರು ಭೇಟಿ ಆಗಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಸಂದೇಶವನ್ನು ಕೂಡ ರವಾನೆ ಮಾಡಿದರೆ ಅಧಿವೇಶನ ಇದೆ, ರಾಜ್ಯಪಾಲರನ್ನ ಭೇಟಿ ಆಗ್ಬೇಕು, ಮತ್ತೆ ಅಧಿವೇಶನ ಕಂಟಿನ್ಯೂ ಆಗುತ್ತೆ ಇರುತ್ತೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಭೇಟಿ ಕಷ್ಟ ಸಾಧ್ಯ ಆಗ್ಬೋದು ಅಂತ ಕೂಡ ಸಂದೇಶ ರವಾನೆ ಮಾಡಿದ್ದಾರೆ. ಅಮಿತ್ ಶಾ ಅವರು ಇವತ್ತು ಸಂಜೆ 4 ಗಂಟೆಗೆ ರಾಯಚೂರಿನಲ್ಲಿ, ಮತ್ತೆ ಅದಾದ ಬಳಿಕ 6 ಗಂಟೆಗೆ ಹೊಸಪೇಟೆಯಲ್ಲಿ, ಅದಾದ ಬಳಿಕ 7 ಗಂಟೆಗೆ ಹೊಸಪೇಟೆಯಲ್ಲಿ ಕೂಡ ಬಿಜೆಪಿಯ ಸಂಘಟನಾ ಕಾರ್ಯಕ್ರಮಗಳು ಕೂಡ ಇವೆ. ಅಮಿತ್ ಶಾ ಅವರು ಇವತ್ತು ಹೊಸಪೇಟೆಯಲ್ಲೂ ಕೂಡ ಆಲ್ಟ್ ಆಗ್ತಾರೆ. ಈ ದೃಷ್ಟಿಯಿಂದ ಲೇಟ್ ನೈಟ್ ಏನಾದ್ರೂ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರಾ ಅಥವಾ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಮಾತ್ರ ವಿಧಾನಸಭೆ ಅಧಿವೇಶನ ನೆಪವನ್ನು ಕೂಡ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದಿದೆ, ಆಡಿಯೋ ರಿಲೀಸ್ ಆಗಿದೆ, ಇದು ಸಾಕಷ್ಟು ರಾದ್ದಾಂತ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ಅಮಿತ್ ಶಾ ಅವರು. ಹಾಗಾಗಿ ಅದನ್ನ ಎದುರುಗಡೆ ಮೌಖಿಕವಾಗಿ ಕೊಡ್ತಾರೋ ಅಥವಾ ಏನ್ ಮಾಡ್ತಾರೋ ಕೂಡ ಕಾದ್ ನೋಡ್ಬೇಕಾಗಿದೆ. ಆಡಿಯೋದಿಂದ ಕಂಪ್ಲೀಟ್ ಆಗಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಅಂತ ಅನ್ಸುತ್ತೆ ಯಡಿಯೂರಪ್ಪನವರು. ಖಂಡಿತವಾಗಿಯೂ ಕೂಡ ಒಂದು ರಾಷ್ಟ್ರೀಯ ಪಕ್ಷ, ಅದರಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಈ ರೀತಿಯ ಆಡಿಯೋ ಲೀಕ್ ಆಗಿರೋದು ಮತ್ತೆ ಅವರ ಮೇಲೆ ಆರೋಪ ಬಂದಿರತಕ್ಕಂಥದ್ದು ದೊಡ್ಡ ಮಟ್ಟದ ಮುಜುಗರ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ನ ಹೇಗ್ ಮಾಡ್ಕೋಬೇಕು ಅಂತ ಕೂಡ ಬಿಜೆಪಿ ನಾಯಕರು ಒಂದ್ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿದ್ದಾರೆ. ಹಾಗಾಗಿ ಒಂದ್ ರೀತಿಯಲ್ಲಿ ಬಿಜೆಪಿಗೆ ದೊಡ್ಡ ಮುಜುಗರ ಅಂತಾನೆ ಹೇಳ್ಬೋದು ಯಶೋಧ. ಓಕೆ, ಥ್ಯಾಂಕ್ ಯು ರವೀಶ್.